ಎಲ್ರಿಗೂ ನಮಸ್ಕಾರ. ಸ್ವಲ್ಪ ಮಧ್ಯಾಹ್ನ ಆಯ್ತಾ ಬಂತು. ಊಟ ಮಾಡಿದ್ಮೇಲೆಲ್ಲ ಸುಖೀ ಭವ ಅಂತ ಅಂದೇ ಅಂತೀರ, ಯಾಕೆಂದರೆ ಪ್ರೊಡ್ಯೂಸರ್ ಊಟ ಅರೇಂಜ್ ಮಾಡಿಸಿದ್ರೆ ಸರ್. ಖಂಡಿತ ಊಟ ಸಿಕ್ಕಿದ್ಮೇಲೆ ಸುಖೀ ಭವ ಆಗೇ ಆಗುತ್ತೆ. ಒಂದು ಖುಷಿ ಏನಂದರೆ ಪ್ರೊಡ್ಯೂಸರ್ ನೋಡಿದ ತಕ್ಷಣ ನಮ್ಗೆ ಅನ್ಸೋದು ಸುಖೀ ಭವ ಅಂತ, ಡೈರೆಕ್ಟರ್ ನೋಡಿಸಿದ ತಕ್ಷಣವೇ ಸುಖೀ ಭವ, ಹೀರೋ ನೋಡಿದ ತಕ್ಷಣ ಸುಖೀ ಭವ, ಹೀರೋಯಿನ್ ನೋಡಿದ ತಕ್ಷಣ ಸುಖೀ ಭವ. ಆದರೆ ಹೀರೋಯಿನ್ ಅವ್ರ ಜೊತೆ ನಮ್ದೇನು ಕಾಂಬಿನೇಷನಲ್ಲಿ ಇಲ್ಲ, ಆದ್ರೆ ಇಲ್ಲಿ ನೋಡಿದ ತಕ್ಷಣ ಸುಖೀ ಭವ ಅನಿಸ್ಬಿಡ್ತು. ಅಣ್ಣ ನಾನು ಕೂತಿಲ್ಲ, ಗ್ರಹಚಾರನೇ ತಂದು ಕೂರಿಸ್ಬಿಡ್ತು. ಖುಷಿ ಅಣ್ಣ. ಆಮೇಲೆ ಯೋಚನೆ ಮಾಡಿದೆ, ಓ ಹೀರೋಯಿನ್ ಪಕ್ಕನೇ ಬಂದು ಕೂತ್ಬಿಟ್ಟಿದ್ದೀನಲ್ಲ ಅಂತ. ನಾನಿಲ್ಲ, ನಾನು ಪ್ರೊಡ್ಯೂಸರ್ ಪಕ್ಕ ಕೂತಿದ್ದೆ, ಅದಕ್ಕೆ ದೂರದಲ್ಲಿ ಇಲ್ಲಿಗೆ ಕಳಿಸೋರೆ. ಆದರೂ ಖುಷಿ ಆಯಿತು. ಸೆಕೆಂಡ್ ಹೀರೋಯಿನ್ ನೋಡಿದ್ರೂ ಸುಖೀ ಭವ ಆಗ್ತಾಯಿದೆ. ಆಮೇಲೆ ನಮ್ಮ ಜಗ್ಗಿ ಸುಖೀ ಭವ, ಮತ್ತು ಗೌರವ್ ಶೆಟ್ಟಿ ಸುಖೀ ಭವ, ಆಮೇಲೆ ನಮ್ಮ ಹೀರೋ ಮಹೇಂದ್ರ ಸರ್ ಸುಖೀ ಭವ, ಡೈರೆಕ್ಟ್ರು ಅಷ್ಟೇ. ಒಂದು ಏನಂದರೆ, ನಾನು ಈ ಸಿನಿಮಾದಲ್ಲಿ ಮಾಡಿರೋ ಒಂದು ಸಣ್ಣ ಕ್ಯಾರೆಕ್ಟರ್ ಆದ್ರೂ ಒಂದು ಅದ್ಭುತವಾಗಿ ಅದನ್ನು ತೋರಿಸಿದ್ದಾರೆ ನಮ್ಮ ಡೈರೆಕ್ಟ್ರು ಸರು. ಬಹುಶಃ ನಾನು ತುಂಬ ಸಿನಿಮಾಗಳ ಕೆಲಸ ಮಾಡಿದ್ದೀನಿ, ಆದರೆ ಇಷ್ಟೊಂದು ಹಸಿವಿರೋ ನಿರ್ದೇಶಕರನ್ನು ನೋಡಿದ್ದು ನಾನು ಇದೇ ಫಸ್ಟ್ ಟೈಮು. ತುಂಬ ಅವರಲ್ಲಿ ಏನೋ ಒಂದು ಈ ಜನಕ್ಕೆ ಒಂದು ಎಂಟರ್ಟೈನ್ಮೆಂಟ್ ಆಗಿ ಒಂದು ಸಿನಿಮಾ ಇಂಡಸ್ಟ್ರಿಯಲ್ಲಿ ಏನಾದರೂ ಒಂದು ಕೊಡಬೇಕು ಅನ್ನೋ ಹಂಬಲ ತುಂಬ ಇದೆ. ಅದು ನಾನು ಪ್ರತಿನಿತ್ಯ ನೋಡ್ತಾನೆ ಇರ್ತೀನಿ. ಯಾಕೆಂದರೆ ಸಿನಿಮಾ ಎಡಿಟಿಂಗ್ ಹಂತದಿಂದ ಹಿಡಿದು ಇಲ್ಲಿವರೆಗೂ ನಾನು ಟಚ್ಚಲ್ಲಿ ಡೈಲಿ ಮಾತಾಡ್ತಾ ಇರ್ತೀವಿ ನಾನು ಸರ್ ಸಿನಿಮಾ ಬಗ್ಗೆ. ತುಂಬ ಖುಷಿ ಆಯಿತು. ನಾನು ಅವತ್ತು ಹೇಳಿದ್ದು ಅಷ್ಟೇ, ಸರ್ ಯಾವಾಗಲೂ ನಿಮ್ಮ ಜೊತೆ ಸಿನಿಮಾ ಕಂಪ್ಲೀಟ್ ಆಗಿ ಬಿಡುಗಡೆ ಆಗೋವರೆಗೂ ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳಿದ್ದೆ. ಹಂಗೇನೆ ಇದ್ದೀನಿ. ಇದನ್ನು ನೋಟ್ ಮಾಡಿಕೊಂಡು ಸುಖೀ ಭವ ಮಾಡಿ. ಥ್ಯಾಂಕ್ ಯು. ಆಮೇಲೆ ಅಣ್ಣ, ಹೌದು ಸರ್, 100% ಸುಖೀ ಭವ ಆಗುತ್ತೆ. ಆಮೇಲೆ ಇನ್ನು ಬೇಡ ಮಚ್ಚ ಬೇಡ ಸಾಂಗು ನಮಗೆ ಡ್ಯಾನ್ಸ್ ಮಾಡೋಕ್ಕೆ ಬರಲ್ಲ, ಆದರೂ ಬಿಡುತ್ತೆ ಇಲ್ಲ, ಕೊರಿಯೋಗ್ರಾಫರ್ ಕರೆಸಿ ಒಂದು ಅದ್ಭುತವಾಗಿ ಸ್ಟೆಪ್ ಹಾಕ್ಸಿದ್ದಾರೆ. ಬಟ್ ನಾನು ಸ್ಟೆಪ್ ಹಾಕ್ತೀನಿ, ಸ್ವಲ್ಪ ಚೈಲ್ಡ್ಹುಡ್ಡಲ್ಲಿ ಆಗ್ತಿದ್ದೆ. ಸೊ ಇವಾಗ ಅದನ್ನೆಲ್ಲ ಮರ್ತಿರೋದ್ರಿಂದ ಸ್ಟೆಪ್ಪೆಲ್ಲ ಹಾಕೋಕ್ಕೆ ಸ್ವಲ್ಪ ಭಯ ಆಗ್ತಾಯಿತ್ತು. ಹಂಗಾಗಿ ಸ್ಟೆಪ್ಪು ಸುಮಾರಾಗಿ ಹಾಕಿದ್ದೀನಿ. ನೋಡಿದ್ಮೇಲೆ ನೀವೇ ಹೇಳ್ತೀರಾ. ಪಿಕ್ಚರ್ ಒಂದು ಅದ್ಭುತವಾಗಿ ಮೂಡಿ ಬಂದಿದೆ. ಒಂದು ತುಂಬ ಅಚ್ಚುಕಟ್ಟಾಗಿ ಒಂದು ಸಿನಿಮಾ ಸೆಟ್ಟಲ್ ಆಗಿರೋದು, ಹೊರಗಡೆ ಆಗಿರ್ಬೋದು. ನಮ್ಮ ಹೀರೋನು ಅಷ್ಟೇ ತುಂಬ ಸಪೋರ್ಟ್ ಮಾಡಿದ್ದಾರೆ. ಅದಕ್ಕಿಂತ ಹೆಚ್ಚಿನದಾಗಿ ಈಗ ಸಿನಿಮಾಗೆ ಬರೋಕ್ಕೆ ನನಗೆ ಮೇನ್ ಸಪೋರ್ಟು ಅಂದರೆ ಇನ್ಫಾರ್ಮ್ ಮಾಡಿದ್ದು ನನ್ನ ಜಗ್ಗಿ, ನನ್ನ ಕೊಲೀಗು, ಕಾಮಿಡಿ ಕಿಲಾಡಿ ಜೊತೆ ಒಂದೇ ವೇದಿಕೆಯಲ್ಲಿ ಆ್ಯಕ್ಟ್ ಮಾಡಿದ ನನ್ನ ಕುಚ್ಚುಕು ಗೆಳೆಯ ಜಗ್ಗಿ. ಥ್ಯಾಂಕ್ ಯು ಮಗ. ಒಂದು ಒಳ್ಳೆ ಟೀಮ್ನ ಮೀಟ್ ಮಾಡಿ ಒಂದು ಒಳ್ಳೆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ಯಾ. ಥ್ಯಾಂಕ್ ಯು, ಲವ್ ಯು. ಎಲ್ಲ ಊಟ ಮಾಡ್ಕೊಂಡೇ ಹೋಗಬೇಕು. ಸುಖೀ ಭವ. ನಾನು ಮೈತ್ರಿ ಜಗ್ಗಿ. ಈ ಸಿನಿಮಾದಲ್ಲಿ ನನಗೆ ಬಂದು ನಮ್ಮ ಶ್ರೀಧರ್ ಸರ್ ಅಂತ ಇದ್ರು. ಅವರು ನನಗೆ ಒಂದು ಸಿನಿಮಾದಿಂದ ಪರಿಚಯ ಆಗ್ತಾರೆ. ಅಲ್ಲಿಂದ ಕರೆದು ಈ ಒಂದು ಕ್ಯಾರೆಕ್ಟರ್ನ ನಮ್ಮ ಡೈರೆಕ್ಟರ್ ಸರ್ ಜೊತೆ ಕೂತ್ಕೊಂಡು ಮಾತಾಡ್ಬೇಕಾದ್ರೆ ನನಗೇನು ಇಂಪ್ರೆಸ್ ಆಗಿದ್ದು ಅಂತಂದರೆ ಡೈಲಾಗ್ಸ್. ಅಂದರೆ ಇವಾಗಿನ ಜನ್ರೇಷನ್ಗೆ ಏನು ಇಂಪಾರ್ಟೆಂಟ್ ಇರಬೇಕು ಅಂತ ಅಂದರೆ ಒಂದೊಂದು ಡೈಲಾಗ್ಸಲ್ಲೂ ತುಂಬ ಚೆನ್ನಾಗಿ, ಅಂದರೆ ಜನಕ್ಕೆ ಎಂಟರ್ಟೈನ್ಮೆಂಟ್ ಆಗೋ ಥರ ತುಂಬ ಚೆನ್ನಾಗಿ ಬರೆದಿದ್ದಾರೆ. ನಾನು ಸರ್ಗೆ ಅದೇ ಯಾವಾಗಲೂ ನಾನು ಸರ್ ಊಟಕ್ಕೆ ಎಲ್ಲ ಪ್ರಾಕ್ಟೀಸ್ಗೆ ಎಲ್ಲ ಹೋದಾಗ ಸರ್ರು ನಾನು ಮಾತಾಡ್ಕೊಂಡು ಹಿಂಗೆ ಹೋಗೋ ಟೈಮಲ್ಲಿ ಇಬ್ಬರು ಹಂಗೆ, ಸರ್ ನೀವು ಯಾರನ್ನೂ ಲವ್ ಮಾಡಿಲ್ವಾ ಸರ್ ಅಂತ ನಮ್ಮ ಡೈರೆಕ್ಟರ್ ಸರ್ನ ಕೇಳಿದೆ. ಅದಕ್ಕೆ ಅವರು, ಸರ್ ಸೀಸನ್ ತಕ್ಕನಂಗೆ ರೀಸನ್ ಕೊಡದೆ ಎಲ್ಲ ಹೋಗ್ಬಿಟ್ರು ಸರ್ ಅಂತ ಅವ್ರು ನನಗೆ ಹೇಳ್ತಿದ್ರು. ಸೊ ಸರ್ ಸಖತ್ತಾಗಿದೆಯಲ್ಲ ಸರ್, ಇದನ್ನೆಲ್ಲಾದರೂ ಒಂದು ಸೀನ್ಗೆ ಹಾಕೊಂಬೋದಲ್ಲ ಅಂತ ಸರ್ಗೆ ಹೇಳಿದೆ. ಹಂಗಂದಿದ ತಕ್ಷಣ ಅದು ಮಧ್ಯದಲ್ಲೇ ನೋಡಿ ಹೇಳ್ಬೋದು, ಅದು ಲಾಸ್ಟಲ್ಲಿ ಟೀಸರಲ್ಲಿ ಅದು ಬರುತ್ತೆ. ತುಂಬ ಚೆನ್ನಾಗಿ ಅದ್ಭುತವಾಗಿ ರೈಟಿಂಗು. ನನಗೆ ಸ್ಕ್ರೀನ್ ಪ್ಲೇ ಇನ್ನೊಂದು ವಿಷಯಕ್ಕಿಂತ ನಿಮಗೆ ಡೈಲಾಗ್ಸ್ ಮಾತ್ರ ತುಂಬ ಎಂಟರ್ಟೈನಿಂಗ್ ಆಗಿದೆ, ಎಲ್ರಿಗೂ ಇಷ್ಟ ಆಗುತ್ತೆ. ಸೊ ಇದರಲ್ಲಿ ನಾನು ಹೀರೋ ಫ್ರೆಂಡ್ ಕ್ಯಾರೆಕ್ಟ್ರು ಮಾಡಿದ್ದೀನಿ. ಸೊ ಅವ್ರ ಜೊತೆನೇ ಟ್ರಾವೆಲ್ ಆಗುತ್ತೆ ನನ್ನ ಕ್ಯಾರೆಕ್ಟ್ರು. ಸೊ ಒಂದೊಳ್ಳೆ ಕಾಮಿಡಿಯಾಗಿ ನಿಮ್ಮನ್ನು ನಗಿಸೋಂಥ ಮತ್ತೊಂದು ಪ್ರಯತ್ನ ಮಾಡಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಒಳ್ಳೆಯದಾಗಲಿ. ಸುಖೀ ಭವ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಆಮೇಲೆ ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಕ್ಕೆ ಬಂದಿರೋಂಥ ಎಲ್ಲ ಮೀಡಿಯಾದವ್ರಿಗೆ ತುಂಬ ಹೃದಯದ ಧನ್ಯವಾದಗಳು. ಸೊ ಸುಖೀ ಭವ ಸಿನಿಮಾದಲ್ಲಿ ನನಗೆ ಅವಕಾಶ ಸಿಕ್ಕಿದ್ದು ಬಂದು ನಮ್ಮ ಸಂತು ನಾನು ಶಾರ್ಟ್ ಫಿಲಮ್ ಮಾಡಿದ್ವಿ, ಪಲ್ಪಿ ಪರಮೇಶ್ವರಿ ಅಂತ. ಈ ಕ್ಯಾರೆಕ್ಟರ್ ಬೇರೆ ಯಾರೋ ಮಾಡಬೇಕಾಗಿತ್ತು ಅಂತ ರಾಜೇಶ್ ಸರ್ ಹೇಳಿದ್ರು. ಬಟ್ ಆ ಟೈಮಲ್ಲಿ ನಮ್ಮ ಶಾರ್ಟ್ ಫಿಲಮ್ ಚೆನ್ನಾಗಿದ್ದಾಗ ಸಂತು ಮುಂಚೆನೆ ಸಿನಿಮಾ ಮಾಡ್ತಾ ಇದ್ದ ಸುಖೀ ಭವ. ಅವಾಗ ಸರ್ರು ನೋಡಿ ಇವ್ರನ್ನ ಆ ಕ್ಯಾರೆಕ್ಟರ್ ಮಾಡಿಸ್ಬೋದು ಅಂತ ಕೇಳಿ ಕರೆಸಿ ರಿಹರ್ಸಲ್ ಮಾಡಿಸಿ ಈ ಕ್ಯಾರೆಕ್ಟರ್ ನಂಗೆ ಸಿಕ್ಕಿದ್ದು. ಈ ಸಿನಿಮಾದಲ್ಲಿ ಒಂದು ಕಾಮಿಡಿ, ಅಂದ್ರೆ ಇಷ್ಟು ದಿನ ಏನ್ ಶಾರ್ಟ್ ಫಿಲಮ್ ಮಾಡ್ತಾ ಇದ್ವಲ್ಲ ಆ ತರನೇ ಟ್ರ್ಯಾಕ್ ಹೋಗ್ತಾ ಇದ್ರು. ನಮ್ದೊಂದು ಸಪ್ರೇಟ್ ಟ್ರ್ಯಾಕ್ ಹೋಗ್ತಾ ಇದ್ರು. ನಿಮ್ಗೆ ಕೊನೆ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ಕನೆಕ್ಟ್ ಆಗ್ತಾರೆ ಜನ. ಅಂದ್ರೆ ಸಿನಿಮಾ ಮುಗಿದ ಮೇಲೂ ಕಾಡೋ ಅಂತ ಕ್ಯಾರೆಕ್ಟರ್ ನಮ್ದು.
ಅದು ಒಳ್ಳೆ ಆಪರ್ಚುನಿಟಿ ಕೊಟ್ಟು ಈ ಥರ ಎಮೋಷನಲಿ ಒಂದು ಎಕ್ಸ್ಪೋಸ್ ಅಂದರೆ ನಾನು ಯಾವತ್ತೂ ಎಮೋಷನಲಿ ಅಷ್ಟು ಜಾಸ್ತಿ ಮಾಡಿರಲಿಲ್ಲ. ಸೊ ಅದೊಂದು ಅವಕಾಶ ಕೊಟ್ಟಿದ್ದಕ್ಕೆ ರಾಜೇಶ್ ಸರ್ಗೆ ಥ್ಯಾಂಕ್ ಯು ವೆರಿ ಮಚ್. ಆಮೇಲೆ ಅವ್ರ ಹತ್ರ ಮಾತಾಡಬೇಕಾದ್ರೆ ನಂಗೆ ಅನ್ಸೋದು ಅವ್ರಿಗೆ ತುಂಬ ಒಳ್ಳೆ ವಿಷನ್ ಇರೋವಂಥ ಡೈರೆಕ್ಟರ್ ಅವರು. ಅದ್ಭುತವಾಗಿ ಕತೆನ ಮಾಡೋವಂಥ ಕೆಪಾಸಿಟಿ ಅವ್ರಿಗೆ 100% ಇದೆ. ಮುಂದಿನ ದಿನಗಳಲ್ಲಿ ಒಳ್ಳೆ ಕತೆಗಳನ್ನ ಮಾಡ್ತಾರೆ. ಸುಖಿ ಭವನನು ಅದ್ಭುತವಾಗಿ ಬಂದಿದೆ ಸಿನಿಮಾ. ಎಲ್ಲರೂ ಸಪೋರ್ಟ್ ಮಾಡಿ ಥಿಯೇಟ್ರಲ್ಲೇ ಬಂದು ಸಿನಿಮಾ ನೋಡಿ. ಪ್ರೊಡ್ಯೂಸರ್ ಸರ್ ಅವ್ರಿಗೂ ತುಂಬಾ ಒಳ್ಳೆ ವಿಷನ್ ಇದೆ. ಅವ್ರು ನೋಡ್ತಿದ್ರೆ ನಮ್ಗೆ ಅನ್ಸೋದೇನೋ ತುಂಬಾ ಕಾಮ್ ಆಗಿರ್ತಾರೆ. ಅಂದ್ರೆ ಬೇರೆ ಯಾರೇ ಟೆನ್ಷನ್ ಇದ್ರು ಮೈನ್ ಟೆನ್ಷನ್ ಆಗೋದೇ ಪ್ರೊಡ್ಯೂಸರ್. ಬಟ್ ಈ ಸಿನಿಮಾದಲ್ಲಿ ಬೇರೆ ಎಲ್ಲ ಟೆನ್ಷನ್ ಆಗಿದ್ರು ಕಾಮ್ ಆಗಿರ್ತಿದ್ರು ಪ್ರೊಡ್ಯೂಸರ್ ಮಾತ್ರನೇ ನಾವು ನೋಡ್ದಂಗೆ. ಸೊ ನಮ್ಮ ಸುಖಿ ಭವಗೆ ಎಲ್ಲರೂ ಸಪೋರ್ಟ್ ಮಾಡಿ. ಫೆಬ್ರವರಿ 6 ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು ವೆರಿ ಮಚ್. ಮತ್ತೊಂದು ಅದ್ಭುತ ಪ್ರತಿಭೆ ಸಿನಿಮಾದಲ್ಲಿ ಸಂತು ಅವರು, ದಯಮಾಡಿ ನೀವು ಕೂಡ ವೇದಿಕೆ ಮೇಲೆ ಬರಬೇಕು ಸರ್. ಸಂತು ಅಂತ ನನಗೆ ಜಾಸ್ತಿ ಮಾತಾಡೋಕ್ಕೆ ಬರಲ್ಲ, ಯಾರು ತಪ್ಪು ಮಾತಾಡೋದಕ್ಕೆ ಕ್ಷಮಿಸಿ. ನನಗೆ ಚಾನ್ಸ್ ಕೊಟ್ಟಂಥ ಸಂತೋಷ್ ಸರ್ಗೆ ಮತ್ತು ರಾಜೇಶ್ ಅಣ್ಣಗೂ ತುಂಬ ಥ್ಯಾಂಕ್ಸ್. ನಾನು ಇದರಲ್ಲಿ ರಾಜಾವಲಿ ಅಂತ ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ. ನಮ್ಮ ಗೌರವಣ್ಣನ ರೈಟ್ ಹ್ಯಾಂಡು. ತುಂಬ ಚೆನ್ನಾಗಿದೆ. ಸೆಕೆಂಡ್ ಹಾಫ್ ತುಂಬ ಕಾಮಿಡಿ ಬರುತ್ತೆ. ಆ ಸಿನಿಮಾನ ಎಲ್ಲರೂ ಬಂದು ಥಿಯೇಟ್ರಲ್ಲೇ ನೋಡಿ. ತುಂಬ ಥ್ಯಾಂಕ್ಸ್.